ಮನೆಯವರು ಇದ್ರೆ ಅವ್ರ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಉಳಿದವರು ಇಲ್ಲಿ ಯಾರಾದ್ರೂ ಪಟಾಕಿ ಗಿಟಾಕಿ ಹೊಡೆದ್ರೆ ಅಥವಾ ಬೇರೆ ತರ ಹಾರಗಳು ಹಾಕೋದು ಇದನ್ನ ಮಾಡಿದ್ರೆ 100% ಅದೇನಿದೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. ನಿಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಅವರು ಬೈಲ್ ಕೊಟ್ಟು ರಿಲೀಸ್ ಆಗಿ ಬರ್ತಾ ಇರೋದು, ಬೇಲ್ ಕಂಡೀಷನ್ ವೈಲೇಷನ್ಸ್ ಆಗ್ತವೆ, ಅರ್ಥ ಮಾಡ್ಕೊಳ್ಳಿ ಎಲ್ರು. ಅಲ್ಲಿ ಅವನು ಕೂಗು ಹೊಡಿತಾನೆ, ಅವನು ಕೇಕೆ ಹಾಕ್ತಾನೆ, ತೊಂದರೆ ಆಗೋದು ಜಾಮೀನು ಯಾರ ಕಡೆ ಸೆಕ್ಯೂರಿಟಿ ಕ್ಯಾನ್ಸಲೇಷನ್ ಅವ್ರಿಗೂ ತೊಂದರೆ ಆಗೋದು. ಅವ್ರು ಯಾರು 4 ಜನ ಅಲ್ಲ, ತೊಂದರೆ ಯಾರು ಅಲ್ಲಿ ಒಳಗಡೆ ವಾಪಸ್ ಒಳಗೆ ಆಮೇಲೆ ನಿಮ್ಮ ಜೊತೆ ಇರೋ ಯಾವನು ಕೂಗು ಹೊಡಿತಾರೋ ಗೊತ್ತಿಲ್ಲ. ಹೆಸರು ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ದಿನಾಂಕದೊಂದು ಅದನ್ನ ಬೇಲ್ ಹಾಕಿರ್ತಕ್ಕಂಥ ನಿನ್ನ ಮೊಬೈಲ್ ಎಲ್ಲೇ ಅಖಿಲ್ ರೆಡ್ಡಿ ಅಂತಕ್ಕಂಥವ್ರಿಗೆ ಪ್ರಕಾಶು, ಕೃಷ್ಣ, ರಾಜೇಶು, ಚಂದನ್ನು, ಶ್ರೀನಿವಾಸ್, ಮುನೇಗೌಡ ಮತ್ತು ನವೀನ್ AM ಅಂತಕ್ಕಂಥ ಯಾವಾಗ ರಿಲೀಸ್ ಆಗ್ತಾರೆ ಸರ್? ಇವಾಗ ಇನ್ನೆಲ್ಲ ಒಂದು 6:15ಗೆ ಅವ್ರನ್ನ ಜೈಲಿಂದ ಬಿಡುಗಡೆ ಆಗ್ತಕ್ಕಂಥದ್ದು. ಏನು ಕಂಡೀಷನ್ ಹಾಕಿದ್ದಾರೆ? ಕಂಡೀಷನ್ ಅವ್ರನ್ನ ಪ್ರತಿ ತಿಂಗಳ ಶನಿವಾರದ ಮೊದಲನೇ ಶನಿವಾರದಂದು ಪೊಲೀಸ್ ಸ್ಟೇಷನ್ಗೆ, ನಗರ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಹಾಕಬೇಕು. ಮತ್ತು ಯಾವುದೇ ಸಾಕ್ಷಿಗಳಿಗೆ ನಾಶ ಮಾಡ್ತಕ್ಕಂಥ, ಸಾಕ್ಷಿಗಳು ಬೆದರಿಸ್ತಕ್ಕಂಥದ್ದನ್ನು ಮಾಡಬಾರ್ದು ಮತ್ತು ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕಂತ ಕೂಡ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ. ಥ್ಯಾಂಕ್ ಯು. ನೋಡಿ, ಘಟನೆ ನಡೆದಿರ್ತಕ್ಕಂಥದ್ದು ಹೇಳಿದ್ದು 27ನೇ ತಾರೀಕು. ಅವ್ರನ್ನ 27ನೇ ತಾರೀಕು ಸಂಜೆ ಅವ್ರನ್ನ ಒಂದು ಅರೆಸ್ಟ್ ಮಾಡಿದರು. ಅವ್ರು 28ನೇ ತಾರೀಕು ನ್ಯಾಯಾಲಯದ ಮುಂದೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ 14 ದಿನಗಳ ಕಾಲ ನ್ಯಾಯಬಂಧನ ವಿಧಿಸಿದರು. ಅವ್ರಿಗೆ ನಂತರ ಸೋಮವಾರದಂದು ಬೇಲ್ ಅಪ್ಲಿಕೇಶನ್ನು ನಾವು 8 ಜನಕ್ಕೆ ಹಾಕಿದ್ವಿ. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನು ಪರಿಗಣಿಸಿ ಅವ್ರಿಗೆ ಷರತ್ತುಬದ್ಧ ಜಾಮೀನನ್ನು ಇವತ್ತು ನ್ಯಾಯಾಲಯ ಕೊಟ್ಟಿದೆ. ನ್ಯಾಯಾಲಯದ ಆದೇಶದಂತೆ ಇವತ್ತು ನಾವು ನಡೆದುಕೊಳ್ಳೋದಕ್ಕೆ ನಮ್ಮ ಕ್ಲೈಂಟ್ಸ್ಗೂ ನಮ್ಮ ಕಕ್ಷಿದಾರರಿಗೆ ಹೇಳ್ತೀವಿ. ಆದ್ದರಿಂದ ಇವತ್ತು ನಮ್ಮ ಕಕ್ಷಿದಾರನ್ನ ಬಿಡುಗಡೆ ಮಾಡ್ತೀವಿ. ಇಲ್ಲಿಗೆ ಬಾ ಕರ್ಗಣ ಅವ್ರ ಜೊತೆ. ಫುಲ್ ಬಿಸಿ. ಈಗ ರಿಲೀಸ್ ಆದಾಗ ಸೈಡ್ ಬಿಡಿ, ಸೈಡ್ ಬಿಡಿ. ಅಖಿಲ್ ಬರಂಗಿಲ್ಲ. ಆರಾಮಾಗಿ ಹೋದ್ರೆ ಇಲ್ಲೇ ಗಾಡಿ. ನೋಡ್ರಪ್ಪ ನೀವು, ಏನಾಗಲ್ಲ. ಅಲ್ಲೇ ಅದು ಕಾರ ಅಲ್ಲೇ ಪರ